ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನ ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 9:1-8. ಯೇಸು ದೋಣಿ ಹತ್ತಿ ಅಲ್ಲಿಂದ ಹೊರಟು ತನ್ನ ಸ್ವಂತ ಪಟ್ಟಣಕ್ಕೆ ಬಂದನು. ಆಗ ಹಾಸಿಗೆ ಮೇಲೆ ಮಲಗಿದ್ದ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಜನರು ಆತನ ಬಳಿಗೆ ತಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದನು. ಆಗ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು, ಈತನು ದೇವದೂಷಣೆ ಮಾಡುತ್ತಿದ್ದಾನೆ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಯೇಸು ಅವರ ಆಲೋಚನೆಗಳನ್ನು ತಿಳಿದುಕೊಂಡು, ನೀವು ನಿಮ್ಮ ಹೃದಯಗಳಲ್ಲಿ ಕೆಟ್ಟದ್ದನ್ನು ಯೋಚಿಸುವುದೇಕೆ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎನ್ನುವುದೋ ಅಥವಾ ಎದ್ದು ನಡೆ ಎನ್ನುವುದೋ? ಆದರೆ ಮನುಷ್ಯಪುತ್ರನಿಗೆ ಪಾಪಗಳನ್ನು ಕ್ಷಮಿಸಲು ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನೀವು ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಿನ್ನ ಮನೆಗೆ ಹೋಗು ಎಂದು ಹೇಳಿದನು. ಆಗ ಅವನು ಎದ್ದು ತನ್ನ ಮನೆಗೆ ಹೊರಟು ಹೋದನು. ಜನರ ಗುಂಪು ಇದನ್ನು ನೋಡಿ ಬೆರಗಾಗಿ ಮನುಷ್ಯರಿಗೆ ಇಂಥ ಅಧಿಕಾರವನ್ನು ಕೊಟ್ಟ ದೇವರನ್ನು ಕೊಂಡಾಡಿದರು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಯೇಸು ಕ್ರಿಸ್ತರ ಬಳಿಗೆ ತರ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಒಂದೇ ಮಾತಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಸೊ ಪಾಪಗಳು ನಮಗೆ ನಮ್ಮ ರೋಗಕ್ಕೆ ಕಾರಣ ಅಂದರೆ, ಹೌದು, ಯಾಕೋಬನ ಪತ್ರಿಕೆಯಲ್ಲಿ ಬರ್ತಾ ಇದ್ದಾನೆ. ಯಾಕೋಬನು ಪ್ರತಿಯೊಬ್ಬರು ಸ್ವಂತ ಆಸೆಯನ್ನು ಸೆಳೆಯಲ್ಪಟ್ಟು ತಾವು ಹೊಂದ್ಕೊಂಡಿದ್ದರನ್ನು ತಾವು ಬಯಸ್ತಕ್ಕಂಥದ್ದನ್ನೇ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ದೇವರಿಗೆ ಸ್ತೋತ್ರ. ಯಾಕೆ ನಾವು ದೇವರಿಂದ ಏನೋ ಆಶಿಸಿದ್ರು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಾವು ಬಯಸ್ದಿನ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಾವು ಬೇಡಿದಿನ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದು ಸ್ವಸ್ಥತೆ ಇರ್ಬೋದು, ಸೌಖ್ಯ ಇರ್ಬೋದು, ಆಶೀರ್ವಾದ ಇರ್ಬೋದು, ಆರೋಗ್ಯ ಇರ್ಬೋದು, ಯಾವುದೇ ಇರ್ಬೋದು. ನಾವು ದೇವರಿಂದ ಬೇಡಿದ್ರೂ ಸಹ ಯಾಕೆ ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಪಾಪ, ಅವಿಧೇಯತ್ವ. ದೇವರಿಗೆ ಸ್ತೋತ್ರ. ಸೊ ಈಗ ಪ್ರೀತಿ ದೇವ್ರ ಮಕ್ಕಳೇ, ನಾವು ಬಯಸ್ದಿನ ಹೊಂದ್ಕೊಳ್ಳದೆ ಆದ ಕಾರಣ ನಮ್ಮ ಅವಿಧೇಯತ್ವ. ಅಷ್ಟು ಮಾತ್ರ ಅಲ್ಲ, ನಾವು ದೇವರ ಬಳಿಗೆ ಹೋಗಬೇಕಾದ್ರೆ ಯಥಾರ್ಥವಾಗಿ ನಾವು ಹೋಗೋಕ್ಕಾಗಲ್ಲ. ಯಥಾರ್ಥವಾಗಿ ನಾವು ಅವ್ರ ಸಮ್ಮುಖಕ್ಕೆ ನಾವು ಹೋಗೋಕ್ಕಾಗಲ್ಲ. ಬದಲಾಗಿ ನಾವೇನು ಮಾಡಬೇಕು ಅಂದರೆ ಒಪ್ಪಿಸಿ ಆರೈಕೆ ಮಾಡಿ ನಾವು ಅವ್ರ ಬಳಿ ಅವ್ರ ಸಮ್ಮುಖಕ್ಕೆ ಹೋಗಬೇಕು. ಹೇಗೆ? ಓಷಾಯ ಪ್ರವಾದಿ ಪುಸ್ತಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ 5ನೇ ಅಧ್ಯಾಯದಲ್ಲಿ, ನನ್ನ ಜನರು ತಮ್ಮ ಅಪರಾಧಗಳನ್ನು ಒಪ್ಪಿಸಿ ಆರೈಕೆ ಮಾಡಿ ಎಲ್ಲಿವರೆಗೂ ನನ್ನ ಹುಡುಕ್ತಾರೋ ಅಲ್ಲಿವರೆಗೂ ಸಹ ನಾನು ಅವ್ರನ್ನ ಪುನಃಸ್ಥಾಪಿಸ್ತೇನೆ. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾರೆ, ನೀವು ನಿಮ್ಮ ಅಪರಾಧಗಳನ್ನ ಒಪ್ಪಿಸಿ ಆರೈಕೆ ಮಾಡಿ ನನ್ನ ಬಳಿಗೆ ಬನ್ನಿರಿ. ಯಥಾರ್ಥವಾಗಿ ನಾವು ಅವ್ರ ಬಳಿಗೆ ಹೋಗಿ ನಾವು ಅವ್ರನ್ನ ಬೇಡಿ ಏನು ಬೇಡಿದ್ರು ಸಹ ನಾವು ಹೊಂದ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ನಾವು ಎಷ್ಟೋ ಸಾರಿ ದೇವರಿಗೆ ಅವಿಧೇಯರಾಗ್ತೀವಿ. ಸೊ ಅವಿಧೇಯತ್ವ ನಿಮಿತ್ತವಾಗಿ ನಾವು ದೇವರಿಂದ ಏನು ಹೊಂದ್ಕೊಳ್ಳೋಕ್ಕಾಗಲ್ಲ. ಒಪ್ಪಿಸಿ ಆರೈಕೆ ಮಾಡಿರಿ. ಪಾಪಗಳನ್ನ ಒಪ್ಪಿಸಿ ಆರೈಕೆ ಮಾಡಿ ದೇವರನ್ನು ಬೇಡ್ಕೊಳ್ಳೋದಾದರೆ ಕರ್ತದಿಂದ ನಾವು ಏನಾದರೂ ಹೊಂದ್ಕೋತೀವಿ. ದೇವರಿಗೆ ಸ್ತೋತ್ರ. ಬೇಡಿದ್ದನ್ನು ಹೊಂದ್ಕೋತೀವಿ. ಅದು ಆರೋಗ್ಯ ಇರ್ಬೋದು, ಸ್ವಸ್ಥತೆ ಇರ್ಬೋದು, ಸೌಖ್ಯ ಇರ್ಬೋದು, ಆಶೀರ್ವಾದ ಇರ್ಬೋದು. ಆಮೇನ್. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಅಪರಾಧಗಳನ್ನ ಒಪ್ಪಿಸಿ ಆರೈಕೆ ಮಾಡಿ ದೇವ್ರನ್ನ ಹುಡುಕ್ರೆ ದೇವರ ಸಮ್ಮುಖಕ್ಕೆ ಹೋದಾಗ ನಾವು ಬೇಕಾದನ್ನು ಹೊಂದ್ಕೋತೀವಿ, ಬೇಡದನ್ನು ಹೊಂದ್ಕೋತೀವಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಸ್ವಾಮಿ ಎಸಪ್ಪ, ನಾವು ಆಶಿಸಿದ್ರು ಎಷ್ಟೋ ಕಾರ್ಯಗಳನ್ನು ನಿಮ್ಮಿಂದ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದರೆ ನಾವು ಯಾಕೆ ಅಂದರೆ ನಾವು ಯಥಾರ್ಥವಾಗಿ ನಿಮ್ಮ ಸಮ್ಮುಖಕ್ಕೆ ಬರೋಕ್ಕಾಗಲ್ಲ. ನಾವು ನಮ್ಮ ಅವಿಧೇಯತ್ವವನ್ನು, ಅಪರಾಧಗಳನ್ನ ಒಪ್ಪಿಸಿ ಆರೈಕೆ ಮಾಡಿ ನಿಮ್ಮನ್ನು ಹುಡುಕೋದಾದರೆ ನೀವು ತಿರುಗಿ ನಮ್ಮನ್ನು ಪುನಃಸ್ಥಾಪಿಸ್ತೀನಿ ಅಂತ ಹೇಳಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಾವು ಎಲ್ಲಿವರೆಗೂ ಸಹ ನಿಮ್ಮನ್ನು ಒಪ್ಪಿಸಿ ಆರೈಕೆ ಮಾಡಿ ನಿಮ್ಮ ಸಮ್ಮುಖಕ್ಕೆ ಬರ್ತೀವೋ ಅಲ್ಲಿವರೆಗೂ ಸಹ ನೀವು ನಮ್ಮನ್ನು ಪುನಃಸ್ಥಾಪಿಸುವ ದೇವರಾಗಿದ್ದೀರಾ. ನಮ್ಮನ್ನು ಕ್ಷಮಿಸುವವರಾಗಿದ್ದೀರಾ, ಆಶೀರ್ವದಿಸುವವರಾಗಿದ್ದೀರಾ, ಆರೋಗ್ಯವನ್ನು, ಸ್ವಸ್ಥತೆಯನ್ನು, ಸೌಖ್ಯವನ್ನು ಕೊಡುವವರಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಆಮೇನ್.
ನಂಬಿಗಸ್ತನಾದ ದೇವರೇ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸ್ನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.